ಕಂಪನಿ ಇಲ್ಲಿ ಟೆಕ್ನಾಲಜಿ ಯಾವ ತರ ಯೂಸ್ ಮಾಡ್ಕೊಂಡು ಹ್ಯೂಮನ್ ಹೆಲ್ತ್ ಗೆ ಸಪೋರ್ಟ್ ಆಗುವಂತ ಡಿವೈಸ್ ಗಳು ಇರ್ಬೋದು, ಮತ್ತೊಂದು ಪ್ರಾಡಕ್ಟ್ ಇರ್ಬೋದು, ಯಾವ ತರ ಅವರು ಯೂಸ್ ಮಾಡ್ತಾರೆ. ನಾರ್ಮಲ್ ಆಗಿ ಒಂದು ಸುಮಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್, ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಪ್ರಾಡಕ್ಟ್ ಇನ್ನೊಂದು ನೋಡಿದೀವಿ. ಎಲ್ಲ ಒಂದು ಬಿಸಿನೆಸ್ ಗೋಸ್ಕರ ತಯಾರಿಸುವಂತ ಫೀಲ್ ನಮ್ಗೆ ಬಂದಿದೆ ಎಲ್ಲ ಒಂದು ಕಡೆ. ಬಟ್ ಹೋಗವೇ ಇಲ್ಲ ಹತ್ರ ಅಲ್ಲ. ರಿಯಲ್ ಜೆನ್ಯೂನ್ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ ಒಂದು ಯೂಸೇಜಸ್ ಏನೇನು ಯೂಸ್ ಆಗುತ್ತೆ ಇವೆಂಟ್ ಆನ್ ಡಿವೈಸ್ ಅನ್ನೋದು ಮೋಸ್ಟ್ಲಿ ನಾವು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಮೇ ಬಿ ಇದು ಪ್ರೈಸ್ ಇರ್ಬೋದು, ಎಷ್ಟು ಕಾಸ್ಟ್ಲಿ ಇದೆಪ್ಪ, ನಮ್ಗೆ ಇದು ಬೇರ್ ಮಾಡಕ್ ಆಗಲ್ಲಪ್ಪ ಅಂತ ಒಂದು ಥಾಟ್ಸ್ ನಮ್ಮಲ್ಲಿ ಬರುತ್ತೆ. ಫಸ್ಟ್ ನಾವು ಯಾವುದೇ ಪ್ರಾಡಕ್ಟ್ ನೋಡಿದ್ರು ಇಂಟೆನ್ಸ್ ಮೆಂಟಾಲಿಟಿ, ನಮ್ಮ ಮೆಂಟಾಲಿಟಿ ಹೆಂಗೆ ಅಂದ್ರೆ ನಾವು ಫಸ್ಟ್ ನಮ್ಮ ಪಾಕೆಟ್ ಅದು ಮ್ಯಾಚ್ ಆಗುತ್ತೆ ಅನ್ನೋದು ನೋಡ್ತೀವಿ. ಕರೆಕ್ಟ್ ಅಲ್ವಾ? ನಮ್ಮ ಫೈನಾನ್ಷಿಯಲ್ ಇದಕ್ಕೆ ಅದು ಮ್ಯಾಚ್ ಆಗುತ್ತೆ ಅಂತ ನೋಡ್ತೀವಿ. ಅದು ಮ್ಯಾಚ್ ಆಗಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ತಿಳ್ಕೊಳಕ್ ಹೋಗಲ್ಲ, ಅದನ್ನ ಕಲಿಯಕ್ ಹೋಗಲ್ಲ. ಆ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಅದನ್ನ ಅವಾಯ್ಡ್ ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ. ಫ್ರೆಂಡ್ಸ್, ಈ ಇವೆಂಟ್ ಆನ್ ಡಿವೈಸ್ ನಿಮ್ ಲೈಫ್ ಅಲ್ಲಿ ನೀವು ಅವಾಯ್ಡ್ ಮಾಡಿದ್ರೆ ನೀವು ದೊಡ್ಡ ತಪ್ಪು ಮಾಡ್ತಾ ಇದೀರ ಅನ್ನೋದು ನಾನು ಹೇಳ್ಬೋದು. ಬಿಕಾಸ್ ಇದ್ರ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ, ನೀವು ತಿಳ್ಕೊಳ್ಳಿ. ನಮ್ಮ ಕಂಪನಿ ಒಂದು 18 years ಡೆಡಿಕೇಟೆಡ್ ಆಗಿ ಇನ್ವೆನ್ಷನ್, R&D, ರಿಸರ್ಚ್ ಇದೆಲ್ಲ ಮಾಡಿ ಪ್ರತಿಯೊಂದು ಪ್ರಾಡಕ್ಟ್ ಮಾಡ್ತಾ ಇರೋದು. ಸೊ 18 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನೋದು, 18 ವರ್ಷದ ರಿಸರ್ಚ್ ಅನ್ನೋದು ಸುಮ್ಮನೆ ಅಲ್ಲ. ಇಟ್ ಈಸ್ ಅ ಬಿಗ್ ಟಾಸ್ಕ್. ಅದು 18 ವರ್ಷ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಹೋವೆ ಇಂಟರ್ನ್ಯಾಷನಲ್ ಅಂತ ಹೇಳ್ಬೋದು. ಇಲ್ಲಿ ನಾವು ಡ್ಯಾಮ್ಲೆಸ್ ಪ್ರಾಬ್ಲಮ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ನಾವು ಡ್ಯಾಮ್ನೆಸ್ ಪ್ರಾಬ್ಲಮ್ ಏನನ್ನೋದು ನಮ್ಗೆ ಗೊತ್ತಿಲ್ಲ. ಮೇ ಬಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಏನ್ ಡ್ಯಾಮ್ನೆಸ್ ಅಂದ್ರೆ ನಮ್ಮ ಬಾಡಿಗೆ ಅನ್ನೋದಕ್ಕೆ ನಾವು ನಾರ್ಮಲ್ ಆಗಿ ಪ್ರಾಬ್ಲಮ್ ಬಂದ್ರೆ ಹಾಸ್ಪಿಟಲ್ ಹೋಗ್ತೀವಿ. ಹಾಸ್ಪಿಟಲ್ ಡಾಕ್ಟರ್ ನಮ್ಮ ನಾಲ್ಗೆ ಚೆಕ್ ಮಾಡ್ತಾರೆ, ಕಣ್ ಚೆಕ್ ಮಾಡ್ತಾರೆ, ಟೆಂಪರೇಚರ್ ಚೆಕ್ ಮಾಡ್ತಾರೆ, ಇದೆಲ್ಲ ನೋಡುತ್ತಾರೆ. ಏನಕ್ಕೆ ಅಂದ್ರೆ ನಿಮ್ಗೆ ಡ್ಯಾಮ್ನೆಸ್ ಗೆ ಅನ್ನೋದು ಕಂಡುಹಿಡಿಯೋದು. ಸೊ ಈ ಡ್ಯಾಮ್ನೆಸ್ ಸಿಂಪ್ಟಮ್ಸ್ ನೋಡೋಣ. ನಿಮ್ಗೆ ಕೋಲ್ಡ್ ಡ್ಯಾಮ್ನೆಸ್ ಸ್ಕಿನ್ ಮೇಲೆ ಇದ್ರೆ, ನಿಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಇರ್ತದೆ, ನಿಮ್ಮ ಸ್ಕಿನ್ ಕಾಂಬಿನೇಷನ್ ಬಂದು ಡಲ್ ಆಗಿರ್ತದೆ, ಸ್ಕಿನ್ ಎಡಿಮೆ ಅಂತ ಒಂದು ಪ್ರಾಬ್ಲಮ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕೈ ಕಾಲೆಲ್ಲ ಕುತ್ಕೊಳ್ಳೋದು, ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಟ್ರಾವೆಲ್ ಮಾಡಿದ್ರೆಲ್ಲ ಕೈ ಕಾಲೆಲ್ಲ ಸ್ವೆಲ್ಲಿಂಗ್ ಬರೋ ತರ ಆಗುತ್ತೆ. ಮತ್ತೆ ನಿಮ್ಮ ನಾಲಿಗೆಯಲ್ಲಿ ಗಟ್ಟಿಯಾಗಿ ಒಂದು ಕಾಟಿಂಗ್, ಬೆಳಿಗ್ಗೆ ಮಲಗಿದ ತಕ್ಷಣ ಥಿಕ್ ಕಾಟಿಂಗ್ ಬರುತ್ತೆ. ಮತ್ತೆ ನೀವು ಮಾತಾಡುವಾಗ ನಿಮ್ಮ ಬ್ರೆತ್ಗೆ, ನಿಮ್ಮ ಉಸಿರಾಟಕ್ಕೆ ಬ್ಯಾಡ್ ಸ್ಮೆಲ್ ಇರ್ತದೆ. ಇದೆಲ್ಲ ಸ್ಕಿನ್ ಮೇಲೆ ನಿಮಗೆ ಡ್ಯಾಮ್ನೆಸ್ ಇದ್ರೆ ಬರುವಂತ ಪ್ರಾಬ್ಲಮ್ಸ್. ಏನು ಡ್ಯಾಮ್ನೆಸ್ ಅಂದ್ರೆ ಅನ್ವಾಂಟೆಡ್ ವಾಟರ್ ಕ್ವಾಲಿಟಿ ಅಂತ ಹೇಳ್ಬೋದು. ನಮ್ಮ ಕುಡಿಯೋ ನೀರು ನಮ್ಮ ದೇಹದಿಂದ ಕರೆಕ್ಟ್ ಆಗಿ ಆಚೆ ಹೋಗ್ಬೇಕು. ಸ್ವೆಟ್ಟಿಂಗ್ ಮುಖಾಂತರ ಇರ್ಬೋದು, ಯೂರಿನ್ ಮುಖಾಂತರ ಇರ್ಬೋದು, ಡಿಟಾಕ್ಸ್ ಆಗ್ಲೇಬೇಕು. ಇಲ್ಲ ಆ ನೀರ್ ಅಲ್ಲಿ ಕಟ್ಕೊಂಡಿದೆ ನೋಡಿ, ನೀರಲ್ಲಿ ಕಟ್ಕೊಂಡಿದ್ರು ನೀರು ಕೆಟ್ಟೋಗುತ್ತೆ. ಅದೇ ತರ ನಮ್ಮ ಬಾಡಿಯಲ್ಲಿ ಕೂಡ ನೀರ್ ಕಟ್ಕೊಳ್ಳಂಗಿಲ್ಲ, ಅಲ್ಲಿ ಆ ಏರಿಯಾ ಡ್ಯಾಮೇಜ್ ಮಾಡ್ತದೆ. ಸೊ ಆ ನೀರನ್ನ ಆಚೆ ತೆಗೆಯುವಂತ ಕೆಲಸ ನಾವು ಮಾಡ್ಲೇಬೇಕು. ಸೊ ಈ ನೀರ್ ಕಟ್ಕೊಂಡಿರೋ ಅವಸ್ಥೆಗೆ ನಾವು ಕೋಲ್ಡ್ ಡ್ಯಾಮ್ನೆಸ್ ಅಥವಾ ಡ್ಯಾಮ್ನೆಸ್ ಪ್ರಾಬ್ಲಮ್ ಅಂತ ಕರಿತೀವಿ. ಇನ್ನು ಅದೇನಾದ್ರೂ ನಮ್ಮ ವೇಸ್ಟ್ ಹತ್ರ ಇದ್ರೆ, ಲೋ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ ನೋಡಿ. ಕೆಲವರು ಅವಾಗ ಕಾಯಿಲೆ ಬೀಳ್ತಾ ಇರ್ತೀವಿ, ಯಾವಾಗ ನೋಡಿ ಏನಾದ್ರು ಜ್ವರ, ತಲೆನೋವು ಏನಾದ್ರು ಒಂದು ಹೇಳ್ತಾ ಇರ್ತದೆ. ಅವ್ರಿಗೆ ಮೆಟಬಾಲಿಸಮ್ ಕಡಿಮೆ ಇರ್ತದೆ, ಅವ್ರಿಗೆ ಈ ಡ್ಯಾಮ್ನೆಸ್ ಪ್ರಾಬ್ಲಮ್ ಇರ್ತದೆ. ಲೋವರ್ ಬ್ಯಾಕ್ ಪೇನ್ ಇರ್ತಾರೆ ಇರ್ತದೆ ಜನರಿಗೆ. ಲೋವರ್ ಬ್ಯಾಕ್ ಪೇನ್ ಯಾರಿಗಿದೆಯೋ ಅವ್ರಿಗೆ ಸೊಂಟದ ಭಾಗದಲ್ಲಿ ಈ ಡ್ಯಾಮ್ನೆಸ್ ಪ್ರಾಬ್ಲಮ್ ಬರ್ತದೆ. ಒಬೆಸಿಟಿ ಇದ್ರೆ ಅವ್ರ ಸೊಂಟದ ಭಾಗದಲ್ಲಿ ಈ ಡ್ಯಾಮ್ನೆಸ್ ಪ್ರಾಬ್ಲಮ್ ಬರ್ತದೆ. ಮತ್ತೆ ಅದೇ ತರ ಸೊಂಟದ ಡ್ಯಾಮ್ನೆಸ್ ಪ್ರಾಬ್ಲಮ್ ಇರೋರಿಗೆ ಅನ್ಕಂಫರ್ಟ್ ಇನ್ ಪೀರಿಯಡ್ ಟೈಮ್ಸ್ ಅಲ್ಲಿ ಅನ್ಕಂಫರ್ಟ್ ಇರ್ತದೆ. ಅಬ್ನಾರ್ಮಲ್ ವೆಜಿನಲ್ ಡಿಸ್ಚಾರ್ಜಸ್ ಬರೋದು, ವೈಟ್ ಡಿಸ್ಚಾರ್ಜ್ ಇರ್ಬೋದು, ಎಲ್ಲೋ ಡಿಸ್ಚಾರ್ಜ್ ಇರ್ಬೋದು, ಈ ತರ ಪ್ರಾಬ್ಲಮ್ಸ್ ಬರೋದಕ್ಕೂ ಚಾನ್ಸಸ್ ಇದೆ. ಇದೆಲ್ಲ ಕೋಲ್ಡ್ ಡ್ಯಾಮ್ನೆಸ್ ಇಸ್ ಬೇಸಿಕ್ ರೀಸನ್ಸ್ ಅಂತ ಹೇಳ್ಬೋದು. ಇದೇ ಡ್ಯಾಮ್ನೆಸ್ ಪ್ರಾಬ್ಲಮ್ ನಿಮ್ಮ ಕೈ ಕಾಲಲ್ಲಿ ಇದ್ರೆ, ಕೋಲ್ಡ್ ಡ್ಯಾಮ್ನೆಸ್ ನಿಮ್ ಕೈ ಕಾಲಲ್ಲಿದ್ರೆ ನೋಡಿ, ಈ ತರ ಕೈ ಕಾಲಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ನಡೆಯಲ್ಲ, ಆ ಏರಿಯಾ ಡ್ಯಾಮೇಜ್ ಮಾಡ್ತದೆ. ನಿಮ್ಮ ಲಿಮಿಟೇಷನ್ ಆಫ್ ಮೂವ್ಮೆಂಟ್, ನೀವು ಓಡಾಡಕ್ಕೆ, ಕರೆಕ್ಟ್ ಆಗಿ ನಡೆಯಕ್ಕೆ, ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಆಗಲ್ಲ ನಾವು ನಡೆದು ಕರೆಕ್ಟ್ ಆಗಿ ಪೊಸಿಷನ್ ಬರೋದಕ್ಕೆ, ಇದೆಲ್ಲ ಡ್ಯಾಮ್ನೆಸ್ ಪ್ರಾಬ್ಲಮ್ ಅಂತ ಆಗೋದು. ಜಾಯಿಂಟ್ ಪೇನ್ಸ್ ಇರ್ಬೋದು, ಪ್ರತಿಯೊಂದು ಈ ಡ್ಯಾಮ್ನೆಸ್ ಪ್ರಾಬ್ಲಮ್ ಇಂದ ಕ್ರಿಯೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ನಿಮ್ಮ ಕತ್ ಹತ್ರ ಇದ್ರೆ, ನಾವು ಕತ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ, ಕರೆಕ್ಟ್ ಅಲ್ಲ? ಸೊ ನಮ್ಮ ಬ್ರೈನ್ ಟು ಹಾರ್ಟ್, ಬ್ರೈನ್ ಇಂದ ಎಂಟೈರ್ ಬಾಡಿ ಪಾರ್ಟ್ ಗೆ ಇನ್ಫಾರ್ಮೇಶನ್ ಹೋಗೋದು ಈ ಕತ್ತಿಂದ. ನಿಮ್ಗೆ ಗೊತ್ತಿಲ್ಲ, ಈ ಟ್ರಿಲಿಯನ್ಸ್ ಆಫ್ ಸೆಲ್ಸ್, ಪ್ರತಿಯೊಂದು ಸೆಲ್ಸ್ ಬ್ರೈನ್ ಗೆ ಕನೆಕ್ಟೆಡ್ ಆಗಿದೆ. ಸೊ ಬ್ರೈನ್ ಬಂದು ದೊಡ್ಡ ಒಂದು ಟ್ರಾನ್ಸ್ಫರ್ ತಗೋದು, ಪ್ರತಿಯೊಂದು ಸೆಲ್ಸ್ಗೂ ಅದಕ್ಕೆ ಕಮ್ಯುನಿಕೇಶನ್ ಮಾಡ್ತದೆ. ಆ ಪ್ರತಿಯೊಂದು ಸೆಲ್ಸ್ ಕಮ್ಯುನಿಕೇಶನ್ ಮಾಡೋದಕ್ಕೆ ಒಂದು ಸೆಲ್ ಡ್ಯಾಮೇಜ್ ಆದ್ರೂ ಕೂಡ ಒಂದು ಚಿಕ್ಕ ನೋವು ಕೂಡ ನಮ್ಗೆ ಸೆನ್ಸ್ ಆಗೋದು.
ಸೊ ಈ ಕತ್ತತ್ರ ಏನಾದ್ರು ಡಾಂಪಸ್ ಪ್ರಾಬ್ಲಮ್ ಬಂದ್ರೆ ನಾರ್ಮಲ್ ಆಗಿ ಅಲ್ಲಿ ಏನಾಗುತ್ತೆ, ಸ್ಲೋಲಿ ಸ್ಟಿಫ್ನೆಸ್ ಸ್ಟಾರ್ಟ್ ಆದ್ರೆ ಈ ಬ್ರೈನ್ ನಿಂದ ಬಾಡಿ ಪಾಸ್ ಆಗೋ ಒಂದು ಸಿಗ್ನಲ್ಸ್ ಸ್ಪೀಡ್ ಕಡಿಮೆ ಆಗುತ್ತೆ. ಸ್ಪೀಡ್ ಕಡಿಮೆ ಆಗುತ್ತೆ, ಏನಾಗುತ್ತೆ ಅಲ್ಲಿ ಮೂವ್ಮೆಂಟ್ಸ್, ಅಲ್ಲಿ ಆಕ್ಷನ್ಸ್, ಅಲ್ಲಿ ನಡಿಬೇಕಾದ ಪ್ರೋಸೆಸ್ ಪ್ರತಿಯೊಂದು ಸ್ಲೋ ಆಗುತ್ತೆ. ನೀವು ನೋಡಿ ಯಾರಾದ್ರೂ ಕತ್ಕೊಂಡಿರೋರಿದ್ರೆ ಅವ್ರ ಮೂವ್ಮೆಂಟ್ ತುಂಬಾ ಸ್ಲೋ ಇರ್ತದೆ. ಅವ್ರು ನಾವು ಕರೆದ್ರೆ ತುಂಬಾ ಸ್ಲೋ ಆಗಿ ನೋಡ್ತಾರೆ, ತುಂಬಾ ಸ್ಲೋ ಆಗಿ ಆಕ್ಟಿವಿಟೀಸ್ ಮಾಡ್ತಾರೆ. ಬಿಕಾಸ್ ಅವ್ರ ಬ್ರೈನ್ ಕಮ್ಯುನಿಕೇಶನ್ ತುಂಬಾ ಸ್ಲೋ ಆಗಿ ಬಾಡಿ ಪಾರ್ಟ್ಸ್ ಗೆ ರೀಚ್ ಆಗುತ್ತೆ. ಸೊ ಆದಷ್ಟು ಚಿಕ್ಕ ವಿಷಯ ಅಲ್ಲ, ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಸೊ ಅದ್ರ ರೀಸನ್ ಬಂದು ಮೇನ್ ರೀಸನ್ ಹತ್ರ ಡ್ಯಾಮ್ನೆಸ್ ಪ್ರಾಬ್ಲಮ್ ಅವ್ರಿಗೆ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು ಡ್ಯಾಮ್ನೆಸ್ ಪ್ರಾಬ್ಲಮ್ ಹತ್ರ ಇದ್ರೆ ಆಗುವಂಥದ್ದು. ಕಾಲ್ ಇದ್ರೆ ಓಕೆ, ನಮ್ಮ ಫಿಟ್ ಅಲ್ಲಿ ಇದ್ರೆ ನೋಡಿ, ಈ ತರ ನಿಮ್ಗೆ ಉರಿ, ಈ ಕಾಲ್ ನೋವಿರ್ಬೋದು, ಇದೆಲ್ಲ ಬರ್ತದೆ. ಕಾಲು ಪಾದಗಳಲ್ಲಿ ಬ್ಲಾಕ್ ಮಾರ್ಕರ್ಸ್, ಸ್ಟಿಂಗು, ಊದ್ಕೊಳ್ಳೋದು, ಈ ತರ ಬರ್ತದೆ. ಸೊ ಒಂದೊಂದು ಬಾಡಿ ಪಾರ್ಟ್ ಅಲ್ಲೂ ಈ ಪ್ರಾಬ್ಲಮ್ ಇದ್ರೆ ಇದು ಹೆಂಗೆ ನಮ್ಗೆ ಎಫೆಕ್ಟ್ ಆಗುತ್ತೆ ಅದು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಕೋಲ್ಡ್ ಡಾಮ್ನೆಸ್ ಇಸ್ ದ ಸೋರ್ಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾ ಇದಾರೆ. ಎಲ್ಲಾ ಡಿಸೀಸ್ ಕಾರಣ ಈ ಕೋಲ್ಡ್ ಡಾಮ್ನೆಸ್ ಅಂತ ಸ್ಟಡೀಸ್ ಹೇಳ್ತಾ ಇದಾರೆ. ಇನ್ ಆಲ್ ಥೆರಪೀಸ್ ಅಂದ್ರೆ ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು. ನಮ್ದು ನಿಮ್ಗೆ ಗೊತ್ತಿದೆ ನ್ಯಾಚುರೋಪತಿ ಬೇಸ್. ಥರ್ಮಲ್ ಥೆರಪಿ ಇಸ್ ಎ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಅಂತ ಇವರು ಹೇಳ್ತಾ ಇದಾರೆ. ನಮ್ಮ TCM ಇವನ್ ಟೆಂಪರೇಚರ್ ಕೊಟ್ಟು ಈ ಕೋಲ್ಡ್ ಡಾಮ್ನೆಸ್ ನ ಒಂದು ಮಟ್ಟಕ್ಕೆ ಮಾಡಬಹುದು ಅನ್ನೋದು ಇವನ್ ಆಯುರ್ವೇದದಲ್ಲೆಲ್ಲ ಮಾಡ್ತಾರೆ. ಬಟ್ ಥರ್ಮಲ್ ಥೆರಪಿ ಪರ್ಫೆಕ್ಟ್ ಆಗಿ ಬಾಡಿ ಚಾನಲ್ಸ್ ಹೀಟ್ ಮಾಡ್ಕೊಂಡು ಈ ಡಾಮ್ನೆಸ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡುವುದು ಅನ್ನೋದು ಸ್ಟಡೀಸ್ ಮುಖಾಂತರ ನಮ್ಮ TCM ರಿಸರ್ಚ್ ಮಾಡೋರು ಕಂಡುಹಿಡಿದಿದ್ದಾರೆ. ಓಕೆನಾ? ಸೊ ನೋಡೋಣ, ದ ಇಂಪಾರ್ಟೆಂಟ್ ಆಫ್ ಟೆಂಪರೇಚರ್ ಟು ದ ಹ್ಯೂಮನ್ ಬಾಡಿ. ಮೆಡಿಕಲ್ ಸೈನ್ಸ್ ಏನ್ ಹೇಳ್ತದೆ ಅಂದ್ರೆ 1°C ಟೆಂಪರೇಚರ್ ನಮ್ಮ ಬಾಡಿನಲ್ಲಿ ರೈಸ್ ಆಯ್ತು ಅಂದ್ರೆ, ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಇಮ್ಯುನಿಟಿ 5 to 6 times ಇನ್ಕ್ರೀಸ್ ಆಗುತ್ತೆ. ಎಕ್ಸಾಂಪಲ್ ಜ್ವರ ಯಾಕೆ ಬರೋದು ಅಂದ್ರೆ ನಮ್ಮ ಬಾಡಿ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಹೀಟ್, ಅದು ಬೇರೆ ಕಾಯಿಲೆ ನಮ್ಮನ್ನ ಅಟ್ಯಾಕ್ ಮಾಡೋ ಟೈಮಲ್ಲಿ ಬಾಡಿ ಹೀಟ್ ಸೆಲ್ಫ್ ರೆಸಿಸ್ಟೆಂಟ್ ಮಾಡೋದು, ಅದನ್ನ ಹೀಟ್ ಟೆಂಪರೇಚರ್ ಜಾಸ್ತಿ ಮಾಡಿ ಅದನ್ನ ಡಿಫೆಂಡ್ ಮಾಡ್ತದೆ. ಸೊ 1° ಜಾಸ್ತಿ ಮಾಡಿದ್ರೆ 5 to 6 times ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ಸೇಮ್ 1° ಡ್ರಾಪ್ ಆಯ್ತು ಅಂದ್ರೆ ಬಾಡಿನಲ್ಲಿ 12% ಇಮ್ಯುನಿಟಿ ಡಿಕ್ರೀಸ್ ಆಗುತ್ತೆ. ಅಂಡ್ ಮೆಟಬಾಲಿಸಮ್ 12%, ಇಮ್ಯುನಿಟಿ 30% ಡ್ರಾಪ್ ಆಗುತ್ತೆ ಮಾಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು 1°C ನಮ್ಮ ಬಾಡಿ ಒಂದು 37°C ಬೇಕು. ಅದರಿಂದ 1°C ಡ್ರಾಪ್ ಆಯ್ತು ಅಂದ್ರೆ ನಮ್ಮಲ್ಲಿ 30% ಅಷ್ಟು ಇಮ್ಯುನಿಟಿ ಡ್ರಾಪ್ ಆಗುತ್ತೆ. ಎಷ್ಟು ಬೇಗ ಕಾಯಿಲೆಗಳು ನಮ್ಗೆ ಅಟ್ಯಾಕ್ ಆಗುತ್ತೆ ಅನ್ನೋದು ನೀವು ಇಮ್ಯಾಜಿನ್ ಮಾಡಿ. ಸೊ ಥರ್ಮಲ್ ಥೆರಪಿ ಕಂಟಿನ್ಯೂಸ್ ಆಗಿ ತಗೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ನಾವು ಪ್ರತಿಯೊಂದು ಕಾಯಿಲೆಗಳನ್ನು ದೂರ ಇರ್ಬೋದು. ಸೊ ಥರ್ಮಲ್ ಥೆರಪಿ ಇಂಪಾರ್ಟೆಂಟ್ ಮೀನ್ಸ್ ಟು ಕೀಪ್ ಹೆಲ್ತಿ. ನಾವು ಹೆಲ್ತ್ ಇರೋದಕ್ಕೆ, ಕಾಯಿಲೆಯಿಂದ ದೂರ ಇರೋದಕ್ಕೆ ಥರ್ಮಲ್ ಥೆರಪಿ ರೆಗ್ಯುಲರ್ ಆಗಿ ತಗೋಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮ್ಮ ಡಿವೈಸ್ ಅಲ್ಲಿ, ನಮಗೆ ಕೊಟ್ಟಿರುವಂತಹ ಡಿವೈಸ್ ಅಲ್ಲಿ ಥರ್ಮಲ್ ಥೆರಪಿ ಒಂದೇ ಅಲ್ಲ, ಇದರಲ್ಲಿ 4 ಮೇಜರ್ ಫಂಕ್ಷನ್ಸ್ ನ ಕೊಟ್ಟಿದ್ದಾರೆ ಕಂಪನಿ. ಇಂಪಾರ್ಟೆಂಟ್ ಥರ್ಮಲ್ ಥೆರಪಿ, ನೆಕ್ಸ್ಟ್ ಒಂದು ಪ್ಲಾಸ್ಮಾ ಫಂಕ್ಷನ್, ರೆಡ್ ಅಂಡ್ ಬ್ಲೂ ಲೈಟ್ ಥೆರಪಿ. ಇದರ 4 ಥೆರಪಿನ ಮಾಡುವಂತ ಒಂದು ಬ್ಯೂಟಿಫುಲ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತ ಡಿವೈಸ್ ನ ಡಿಸೈನ್ ಮಾಡಿದ್ದಾರೆ ಕಂಪನಿ. ಸೊ ನಮ್ಮ ಬೇಸ್ಡ್ ಆನ್ ನಮ್ಮ TCM, ನಮ್ಮ ಎಂಟೈರ್ ಬಾಡಿ ಕನೆಕ್ಷನ್ ಬಂದು ನಮ್ಮ ಕಾಲ್ ಅಡಿಭಾಗದಲ್ಲಿ ಇದೆ. ಮೇಜರ್ 66 ಪಾಯಿಂಟ್ಸ್ ಇದೆ ಹೇಳ್ತಾರೆ. ಸೊ ಈ ಹೀಟ್ ಮಾಡಿದ್ರೆ ಎಂಟೈರ್ ಬಾಡಿ ಹೀಟ್ ಸಪ್ಲೈ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಕಾಲುಗಳನ್ನ ಸೆಕೆಂಡ್ ಹಾರ್ಟ್ ಆಫ್ ದ ಬಾಡಿ ಅಂತ ಕೂಡ ಕರಿತೀವಿ. ನಮ್ಮ ಕಾಲು ಸೆಕೆಂಡ್ ಹಾರ್ಟ್ ಆಫ್ ದ ಬಾಡಿ ಅಂತ ಕರಿತೀವಿ. ಹಾರ್ಟ್ ಹೆಂಗೆ ನಮ್ಮ ಬೇರೆ ಪಾರ್ಟ್ಗೆ ಮಾಡಿ ಬ್ಲಡ್ ನ ಸರ್ಕ್ಯುಲೇಟ್ ಮಾಡಿ ಬ್ಲಡ್ ನ ರೀಚ್ ಮಾಡಿಸ್ತೀವೋ, ಅದಕ್ಕೆ ಸಪೋರ್ಟಿವ್ ಆಗಿರುವಂತ ಕೆಲಸ ನಮ್ಮ ಕಾಲುಗಳು ಮಾಡ್ತದೆ. ಕಾಲುಗಳು ಸ್ಥಿರವಾಗಿ ಇಟ್ಕೊಳ್ಳೋದು, ಶುದ್ಧವಾಗಿ ಇಟ್ಕೊಳ್ಳೋದು, ಅದನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದು, ಸ್ಟಿಮ್ಯುಲೇಟ್ ಮಾಡಿ ಇಟ್ಕೊಳ್ಬೇಕಾಗಿ, ಇದೆಲ್ಲ ತುಂಬಾ 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 ಇಂಪಾರ್ಟೆಂಟ್. ಸೊ ಇದು ನಮ್ಮ ಥೆರಪಿ, ಥರ್ಮಲ್ ಥೆರಪಿ ನಮ್ಮ ಕಾಲುಗಳ ಮುಖಾಂತರ ನಮ್ಮ ಬಾಡಿಗೆ ಸಿಕ್ಕುವಂತ ಒಂದು ಥೆರಪಿ. ಈ ಥರ್ಮಲ್ ಎನರ್ಜಿ ಫೀಟ್ ಪ್ಯಾನೆಲ್ ನೀವು ನೋಡ್ಬೋದು. ಈ ಫೀಟ್ ಪ್ಯಾನೆಲ್ ಅಲ್ಲಿ ಆರಾಮಾಗಿ ನಾವು ಕಾಲುಗಳಿಡ್ಬೋದು. ಕಾಲುಗಳಿಟ್ಟು ಥರ್ಮಲ್ ಥೆರಪಿ ಆನ್ ಮಾಡ್ಬೇಕು. ಆನ್ ಮಾಡಿದಾದ್ರೆ
ಆನ್ ಮಾಡಿದಾದ್ರೆ ನಮ್ಗೆ ಕಂಪ್ಲೀಟ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಹೀಟ್ ಆಗಿ ನಮ್ಮ ಕಾಲ್ ಪಾದಗಳಿಂದ ನಮ್ಮ ಬ್ರೈನ್ ವರೆಗೂ ಆ ಚಾನಲ್ಸ್ ಹೀಟ್ ಆಗಿ ಕಂಪ್ಲೀಟ್ ಬಾಡಿನಲ್ಲಿ ಆ ಟೆಂಪರೇಚರ್ ಬ್ಯಾಲೆನ್ಸ್ ಆಗಿ ಥರ್ಮಲ್ ಎನರ್ಜಿ ಮುಖಾಂತರ ನಮ್ಮ ಅನ್ವಾಂಟೆಡ್ ವಾಟರ್ ಬ್ಲಾಕೇಜ್ ಏನಿದೆ, ನೀರಿನ ಅಂಶ ಎಲ್ಲೆಲ್ಲಿ ಕಟ್ಕೊಂಡಿದೆ ನಮಗ್ ಗೊತ್ತಾಗಲ್ಲ. ಆ ಪ್ರಾಬ್ಲಮ್ ಬಂದ ಮೇಲೆ ನಮ್ಗೆ ಗೊತ್ತಾಗೋದು. ಬಟ್ ಆಟೋಮೆಟಿಕ್ ಆಗಿ ಅದನ್ನ ರೆಕ್ಟಿಫೈ ಮಾಡಿದ್ರೆ ಆ ನೀರಿನ ಅಂಶ ಎಲ್ಲ ಬಾಡಿಯಿಂದ ಆಚೆ ತೆಗೆಯೋದಿಕ್ಕೆ ಈ ಒಂದು ಥೆರಪಿ ಮುಖಾಂತರ ನಮ್ಗೆ ಈಸಿಯಾಗಿ ಆಗುತ್ತೆ. ಸೇಮ್ ಟೈಮ್ ಫಾರ್ ಇನ್ಫ್ರಾರೆಡ್ ವೇವ್ಸ್ ಬೆನಿಫಿಟ್ ನೋಡೋಣ. ಅಂದ್ರೆ ನಮ್ಗೊಂದು ಫಾರ್ ಇನ್ಫ್ರಾರೆಡ್ ವೇವ್ಸ್ ಮುಖಾಂತರ ಈ ಟೆಂಪರೇಚರ್ ಹೀಟ್ ಮಾಡೋ ರೀತಿ ಕೂಡ ಆ ಡಿವೈಸ್ ಅಲ್ಲಿ ಕೊಟ್ಟಿದ್ದಾರೆ. ನಮ್ಮ ಸ್ಕಿನ್ ಲೇಯರ್, ಫ್ಯಾಟ್ ಲೇಯರ್, ಮಸಲ್ ಲೇಯರ್ ಇದ್ರ 3 ಲೇಯರ್ ಇರ್ತದೆ. ಆ 3 ಲೇಯರ್ ಒಳಗಡೆ ಈ ಫಾರ್ ಇನ್ಫ್ರಾರೆಡ್ ರೇಸ್ ಹೋಗಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತದೆ. ಅಲ್ಲಿ ಮಸಲ್ಸ್ ಪೈನ್, ಜಾಯಿಂಟ್ ಪೇನ್ಸ್ ಏನಾದ್ರು ಇದ್ರೆ ಅದನ್ನ ರಿಲೀಫ್ ಮಾಡ್ತದೆ. ಮೆಟಬಾಲಿಸಮ್ ಬೂಸ್ಟಿಂಗ್ ಮಾಡ್ತದೆ. ಡಿಟಾಕ್ಸಿಫಿಕೇಶನ್ ಗೆ ಸಪೋರ್ಟ್ ಆಗುತ್ತದೆ. ಇಮ್ಯೂನ್ ಫಂಕ್ಷನ್ ನ ರೆಗ್ಯುಲೇಟ್ ಮಾಡ್ತದೆ. ಸೊ ಇಷ್ಟು ಕೆಲಸ ಈ ಫಾರ್ ಇನ್ಫ್ರಾರೆಡ್ ರೇಸ್ ಮುಖಾಂತರ ನಾವು ಮಾಡಬಹುದು. ಇದು ಬಿಫೋರ್ ಅಂಡ್ ಆಫ್ಟರ್ ಫಾರ್ ಇನ್ಫ್ರಾರೆಡ್ ರೇಸ್ ಯೂಸ್ ಮಾಡಿರುವಂತ ಒಂದು ಹ್ಯೂಮನ್ ಬಾಡಿ ಮೈಕ್ರೋಸ್ಕೋಪಿಕ್ ಪಿಕ್ಚರ್ ನೀವು ನೋಡಬಹುದು. ಎಷ್ಟು ಆಕ್ಟಿವ್ ಆಗಿ ಅದು ಚೇಂಜ್ ಆಗುತ್ತೆ ಅನ್ನೋದು. ಸೊ ನಮ್ಗೆ ಯೂಸ್ ಮಾಡೋದಿಕ್ಕೆ ಒಂದು ಫಾರ್ ಇನ್ಫ್ರಾರೆಡ್ ಹೀಟಿಂಗ್ ಬೆಲ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಅನ್ಕೋಬಹುದು ಈ ತರ ಸುಮಾರು ಬೆಲ್ಟ್ ಎಲ್ಲ ನೋಡಿದೀವಿ ಸರ್ ಮಾರ್ಕೆಟ್ ಅಲ್ಲಿ. ಆ ಬೆಲ್ಟ್ ಈ ಬೆಲ್ಟ್ ಹೊಟ್ಟೆ ಕಮ್ಮಿ ಮಾಡೋದಿಕ್ಕೆ ಅದಕ್ಕೆ ಬಂದಿದೆ. ಮನೆಯಲ್ಲಿ ಬೇಜಾನ್ ಬಿದ್ದಿದೆ, ಇದೆಲ್ಲ ಏನಕ್ಕೆ ಅಂತ ತಿಳ್ಕೋಬಹುದು. ಡಿಫ್ರೆನ್ಸ್ ಡಿಫ್ರೆಂಟ್ಲಿ ಇದು 100% ಡಿಫ್ರೆಂಟ್ ಬೆಲ್ಟ್. ದಿಸ್ ಇಸ್ ಫಾರ್ ಇನ್ಫ್ರಾರೆಡ್ ಹೀಟಿಂಗ್ ಬೆಲ್ಟ್. ಇದು ಫಾರ್ ಇನ್ಫ್ರಾರೆಡ್ ರೇಸ್ ನಮ್ಮ ಬಾಡಿ ಒಳಗಡೆ ಹೋಗಿ ನಮ್ಗೆ ಇಷ್ಟೊಂದು ಬೆನಿಫಿಟ್ ಕೊಡುವಂತ ಒಂದು ಸಿಸ್ಟಮ್ ಕಂಪನಿ ಡಿಸೈನ್ ಮಾಡಿದ್ದಾರೆ. ಸೊ ಅದೇ ತರ ರೆಡ್ ಲೈಟ್, ಬ್ಲೂ ಲೈಟ್ ಬೆನಿಫಿಟ್ ನೋಡಿ. ರೆಡ್ ಲೈಟ್, ಬ್ಲೂ ಲೈಟ್ ಬೆನಿಫಿಟ್ ಇವತ್ತು ಎಷ್ಟು ಎಕ್ಸ್ಪೆನ್ಸಿವ್, ಎಷ್ಟು ಜನ ಯೂಸ್ ಮಾಡ್ತಾ ಇರೋದು ನಾನು ಲಾಸ್ಟ್ ತೋರಿಸ್ತೀನಿ. ಇನ್ಫಾರ್ಮೇಶನ್ ರಿಡ್ಯೂಸ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಅಲ್ವಾ, ನಮ್ಮ ಸ್ಕಿನ್ ಬಂದು ನಮ್ಮ ಬಾಡಿಯ ಮೇನ್ ಆರ್ಗಾನ್. ನಮ್ಮ ಸ್ಕಿನ್ ಮೇಲೆ ನಮ್ಮ ಎಂಟೈರ್ ಬ್ಯೂಟಿ ನಿಲ್ತದೆ. ನಾವು ಸ್ಕಿನ್ ಕೇರ್ಗೋಸ್ಕರ ನಾವು ಎಷ್ಟೋ ಖರ್ಚು ಮಾಡ್ತೀವಿ. ಇವತ್ತು ಜಗತ್ತಲ್ಲಿ ಹೈಯೆಸ್ಟ್ ದುಡ್ಡು ಸ್ಪೆಂಡ್ ಮಾಡ್ತಾ ಇರೋ ಜನ ಸ್ಕಿನ್ ಕೇರ್ಗೋಸ್ಕರ ಇದ್ರೆ. ಸ್ಕಿನ್ ಚೆನ್ನಾಗಿದ್ರೆ ನಾವು ನೋಡಕ್ ಚೆನ್ನಾಗಿರ್ತೀವಿ. ಸ್ಕಿನ್ ಗ್ಲೋ ಇದ್ರೆ ನಮ್ಮನ್ನ ಜನ ಇಷ್ಟಪಡ್ತಾರೆ. ನಮ್ ಸ್ಕಿನ್ ಡ್ಯಾಮೇಜ್ ಇದ್ರೆ ಯಾರು ನಮ್ನ ಇಷ್ಟಪಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಸ್ಕಿನ್ ಬ್ಯೂಟಿಯಾಗಿ ಇಟ್ಕೊಳ್ಳೋದಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಸೊ ಇಲ್ಲಿ ರೆಡ್ ಲೈಟ್, ಬ್ಲೂ ಲೈಟ್ ಥೆರಪಿ ಮುಖಾಂತರ ನಿಮ್ ಸ್ಕಿನ್ ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ಕೋಬಹುದು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡಬಹುದು. ವೂಂಡ್ ಹೀಲಿಂಗ್ ಬ್ಲೂ ಲೈಟ್ ಥೆರಪಿ ಸಪೋರ್ಟ್ ಆಗುತ್ತೆ. ಸ್ಕಿನ್ ಟೆಕ್ಸ್ಚರ್ ನ ಇಂಪ್ರೂವ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಡ್ಯಾಮೇಜ್ ಸ್ಕಿನ್ಸ್ ನ ಕರೆಕ್ಟ್ ಮಾಡ್ತದೆ ಇದು. ಇದಕ್ಕೆ ರೆಡ್ ಲೈಟ್, ಬ್ಲೂ ಲೈಟ್ ಪ್ಯಾನಲ್ ಕೊಟ್ಟಿದ್ದಾರೆ. ಇದರಿಂದ ನಾವು ಈ ಕೊಲಾಜನ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತದೆ ಬಾಡಿನಲ್ಲಿ. ಮತ್ತೆ ಡ್ಯಾಮೇಜ್ ಸ್ಕಿನ್ ನಲ್ಲಿ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇರ್ತದೆ. ಎಲ್ಲಿ ಸ್ಕಿನ್ ನಲ್ಲಿ ಸೆಲ್ಸ್ ಡ್ಯಾಮೇಜ್ ಆಗುತ್ತೋ ಅಲ್ಲಿ ನಮ್ಗೆ ಸ್ಕಿನ್ ನಲ್ಲಿ ಪ್ರಾಬ್ಲಮ್ಸ್ ಕಾಣಿಸುತ್ತೆ. ಸ್ಕ್ರಾಚಸ್ ಇರ್ಬೋದು, ಆಕ್ನೆ ಇರ್ಬೋದು, ಬ್ಲಾಕ್ ಮಾರ್ಕ್ ಇರ್ಬೋದು, ಇನ್ನೊಂದು ತೋರಿಸುತ್ತೆ. ಅದನ್ನ ಕ್ಲಿಯರ್ ಮಾಡ್ತದೆ ಬ್ಲೂ ಲೈಟ್ ಥೆರಪಿ. ಸೊ ಈ ರೆಡ್ ಲೈಟ್, ಬ್ಲೂ ಲೈಟ್ ಥೆರಪಿ ಇಸ್ ವೆರಿ 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 ಎಕ್ಸ್ಪೆನ್ಸಿವ್ ಅಂಡ್ ಇಂಪಾರ್ಟೆಂಟ್ ಥೆರಪಿ ಮಾಡಿ ಫ್ರೆಂಡ್ಸ್. ನೀವು ಇದರದು ಸ್ವಲ್ಪ ಸ್ಟಡೀಸ್ ನಿಮ್ ಖುದ್ದಾಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಗೂಗಲ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒಂದು ಪ್ಲಾಸ್ಮಾ ಫಂಕ್ಷನ್. ಪ್ಲಾಸ್ಮಾ ಫಂಕ್ಷನ್ ಅಲ್ಲಿ ನೀವು ನೋಡಬಹುದು ನಿಮ್ಮ ರೆಸ್ಪಿರೇಟರಿ ಹೆಲ್ತ್ ಇಂಪ್ರೂವ್ ಮಾಡ್ತದೆ. ಬೇಸಿಕಲಿ ನಮ್ಗೆ ಗೊತ್ತಿದೆ ನಮ್ಮ ಅಟ್ಮಾಸ್ಫಿಯರ್ ಏರ್ ಬಂದು ಎಷ್ಟು ಪೊಲ್ಯೂಟೆಡ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿದೆ, ಕರೆಕ್ಟ್ ಅಲ್ಲ? ಸೊ ನಾವು ಉಸಿರಾಡೋ ಆಕ್ಸಿಜನ್ ಕೂಡ ನಮ್ಗೆ ಕರೆಕ್ಟ್ ಆಗಿ ನಮ್ಮ ದೇಹಕ್ಕೆ ಸಿಗ್ತಾರ. ಫಸ್ಟ್ ಆಫ್ ಆಲ್ ನಾವು ಉಸಿರಾಡೋ ರೀತಿನೇ ಸರಿ ಇಲ್ಲ. ಯಾರಿಗೆ ಯೋಗ ಬರುತ್ತದೆ, ಯಾರಿಗೆ ಮೆಡಿಟೇಷನ್ ಬರ್ತದೆ ಅಂತವರೆಲ್ಲ ಕರೆಕ್ಟ್ ಆಗಿ ಉಸಿರಾಡೋ ಕಲ್ತಿರ್ತಾರೆ. ನಾರ್ಮಲ್ ಪೀಪಲ್ಗೆ ಉಸಿರಾಡೋ ರೀತಿನೇ ಸರಿ ಇಲ್ಲ. ಇನಫ್ ಆಕ್ಸಿಜನ್, ಇನಫ್ ಆಫ್ ಆಕ್ಸಿಜನ್ ನಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ. ನಮ್ಮ ಬ್ಲಡ್ ಅಲ್ಲಿ ಇರೋ ಪ್ಲಾಸ್ಮಾನ ಲಿಕ್ವಿಡ್ ಅದು ಕರೆಕ್ಟ್ ಆಕ್ಸಿಜನ್ ಸಪ್ಲೈ ಇದ್ರೆ ಕರೆಕ್ಟ್ ಆಗಿ ಫಂಕ್ಷನ್ ಆಗೋದು. ಸೊ ನಾವು ಈ ಡಿವೈಸ್ ಯೂಸ್ ಮಾಡೋ ಟೈಮಲ್ಲಿ ನಾವು ಪ್ಲಾಸ್ಮಾ ಥೆರಪಿನ ಆನ್ ಮಾಡಿದಾದ್ರೆ ಆ ಅಟ್ಮಾಸ್ಫಿಯರ್ ಅಲ್ಲಿ ಇರೋ ಏರ್ ನ ಪ್ಯೂರಿಫೈ ಮಾಡ್ತದೆ. ಆ ಏರ್ ಪ್ಯೂರಿಫೈ ಮಾಡುವಾಗ 20% ಆಫ್ ಇಂಟೇಕ್ ಆಫ್ ಆಕ್ಸಿಜನ್ ಜಾಸ್ತಿ ಮಾಡುತ್ತದೆ. 20% ಆಕ್ಸಿಜನ್ ಇಂಟೇಕ್ ಜಾಸ್ತಿ ಮಾಡಿದ್ರೆ ಆಲ್ಮೋಸ್ಟ್ 14.5% ಆಫ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಹೀಲಿಂಗ್ ಎಬಿಲಿಟಿನ ಇಂಪ್ರೂವ್ ಮಾಡ್ತದೆ ಬಾಡಿಯಿಂದ. ನಮ್ಗೆಲ್ಲ ಗೊತ್ತಿದೆ ನಾವು ಉಸಿರಾಡ
ವಾಯುವಿಂದ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ನಮ್ಮ ಬಾಡಿ ಆಚೆ ಕಳಿಸುತ್ತೆ. ಈ ಪ್ರೋಸೆಸ್ ಎಷ್ಟು ಕರೆಕ್ಟ್ ಆಗಿ ನಡೀತದೆ ಅನ್ನೋದು ನಾವು ಥಿಂಕ್ ಮಾಡ್ಬೇಕು. ನಾವು ನೋಡಿ ಮೆಡಿಟೇಷನ್ ಮಾಡೋರು, ಯೋಗ ಮಾಡೋರು ಕುತ್ಕೊಂಡು ಜೋರಾಗಿ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ಅಲ್ಲ? ನಾವು ಎಷ್ಟು ಜನ ಆತರ ಮಾಡ್ತೀವಿ? ನಾವು ನಾರ್ಮಲ್ ಆಗಿ ಉಸಿರಾಡ್ತಾ ಇರ್ತೀವಿ, ಅದು ದೇಹಕ್ಕೆ ಬೇಕಾಗಿರೋಷ್ಟು ಆಕ್ಸಿಜನ್ ನಮ್ಮ ಬಾಡಿಗೆ ಸಪ್ಲೈ ಆಗಲ್ಲ. ಸೊ ನಮ್ಮ ಪ್ಲಾಸ್ಮಾ ಥೆರಪಿ ನೀವು ಆನ್ ಮಾಡಿ ಇಟ್ಟಿದ್ರೆ ಅದು ಆ ಸಿಂಪಲ್ ಬ್ರೀತಿಂಗ್ ಅಲ್ಲಿ ಕೂಡ ಇನಫ್ ಆಫ್ ಆಕ್ಸಿಜನ್ ನಿಮ್ಮ ಬಾಡಿಗೆ ಸಿಗತ್ತೆ. ಸೊ ಆ ಪ್ಲಾಸ್ಮಾ ಅದು ಫಂಕ್ಷನ್ ಕರೆಕ್ಟ್ ಆಗಿ ನಡೀತದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ತರ ಒಂದು ಬ್ಯೂಟಿಫುಲ್ ಡಿವೈಸ್ ನ ನಮಗೆ ಕೊಟ್ಟಿದ್ದಾರೆ ಕಂಪನಿ. ಈ ಡಿವೈಸ್ ಪ್ಯಾನಲ್ ನೀವು ನೋಡು, ಪ್ಲಾಸ್ಮಾ ಫಂಕ್ಷನ್ ಯಾವ ತರ ಆನ್ ಮಾಡೋದು ಅಂದ್ರೆ, ನಾವು ಥರ್ಮಲ್ ಥೆರಪಿ ಯೂಸ್ ಮಾಡುವಾಗ ಅದರಲ್ಲಿ ಪ್ಲಾಸ್ಮಾ ಅಂತ ಬಟನ್ ಇದೆ, ಆ ಬಟನ್ ಆನ್ ಮಾಡಿಟ್ರೆ ಸ್ಟೆರಿಲೈಸಿಂಗ್ ಆಗ್ತಾ ಇರ್ತದೆ. ನೋಡಿ, ಸ್ಟೈಲಿಶ್ ಅಪೇರೆನ್ಸ್, ಕನ್ವೀನಿಯಂಟ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ ಡಿವೈಸ್. ನೋಡಿರ್ತೀರ ಎಲ್ಲರೂ, ಯಾರು ನೋಡಿಲ್ವೋ ಇಮಿಡಿಯೇಟ್ ನಮ್ಮ ರೆಸ್ಪೆಕ್ಟೆಡ್ ಫ್ರಾಂಚೈಸೀಸ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಟ್ರಯಲ್ ನೋಡ್ಬೋದು. ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ನೀವು ಡೆಮೋನ್ಸ್ಟ್ರೇಷನ್ ನೋಡ್ಬೋದು. ಅದು ತುಂಬಾ ಬ್ಯೂಟಿಫುಲ್ ಆಗಿದೆ, ಒಂದು ಲಾರ್ಜ್ ಫೀಟ್ ಪೆಡಲ್ ಇದೆ. ಇದು ಯಾವ ತರ ಯೂಸ್ ಮಾಡೋದೆಲ್ಲ ನಿಮ್ಮ ಲೀಡರ್ಸ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಇದು ಯೂಸ್ ಮಾಡೋ ಟೈಮಲ್ಲಿ ನಮ್ಮ ಕಾಲುಗಳು, ನಾವು ಚೇರ್ ಮೇಲೆ ಕೂತ್ಕೊಂಡು ಅದ್ರ ಮೇಲೆ ನಿಲ್ಲಂಗಿಲ್ಲ, ಚೇರ್ ಮೇಲೆ ಕೂತ್ಕೊಂಡು ಕಾಲು ಇಡಬೇಕು. ಕಾಲು ಅಡಿಯಲ್ಲಿ ಒಂದು ಒಳ್ಳೆ ನಮ್ಮ ಬಾಡಿ ಲೋಷನ್ ಇದೆ, ಆ ಬಾಡಿ ಲೋಷನ್ ಚೆನ್ನಾಗಿ ಅಪ್ಲೈ ಮಾಡಿ, ಆ ಫುಲ್ ಕೋಟ್ ಅಪ್ಲೈ ಮಾಡಿ, ಅದು ಕಾಲುಗಳು ಪಾದಗಳು ಕ್ಲೀನ್ ಮಾಡಿ ಅದ್ರ ಮೇಲೆ ಇಡಬೇಕು. ಇಟ್ಬಿಟ್ಟು ನೀವು ಆನ್ ಮಾಡಿದ್ರೆ ಮಿನಿಮಮ್ ಒಂದು 30 ಮಿನಿಟ್ಸ್ ನೀವು ಅದನ್ನ ಯೂಸ್ ಮಾಡ್ಬೋದು. 1 to 10 ನೀವು ಅದ್ರ ಇಂಟೆನ್ಸಿಟಿ ಕಮ್ಮಿ ಜಾಸ್ತಿ ಮಾಡ್ಕೋಬಹುದು. ನಿಮ್ಮ ದೇಹದ್ದು ಸ್ಕಿನ್ ಟೆಸ್ಟರ್ ನೋಡಿ, ಸ್ಕಿನ್ ಕಂಡೀಷನ್ ನೋಡಿ ನೀವು ಅದ್ರ ಟೆಂಪರೇಚರ್ ಎಷ್ಟು ಬೇಕೋ ಜಾಸ್ತಿ ಮಾಡ್ಕೋಬಹುದು, ಕಮ್ಮಿ ಮಾಡ್ಕೋಬಹುದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ನಲ್ಲಿ 3 to 4 ಅಲ್ಲಿ ಇಟ್ಟು ನೀವು ಸ್ಟಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ನಮ್ಮ ಬಾಡಿ ಯಾವಾಗ್ಲೂ ಸ್ಲೋ ಇದರಿಂದ ಪೆನೆಟ್ರೇಟ್ ಆಗಿ ಹೈ ತಗೊಂಡೋಗೋದು ಬೆಸ್ಟ್. ಸೊ ಈ ತರ ನೀವು ಯೂಸ್ ಮಾಡಿದಾದ್ರೆ ನಿಮ್ಮ ಕಂಪ್ಲೀಟ್ ಬಾಡಿಯಲ್ಲಿ ಇರುವಂತ ಈ ಕೋಲ್ಡ್ ಡ್ಯಾಮ್ನೆಸ್ ಪ್ರಾಬ್ಲಮ್ ನ ರಿಲೀಫ್ ಮಾಡೋಕೆ ಸಪೋರ್ಟ್ ಆಗುತ್ತೆ. ಸೊ ಇದು ಯಾರಿಗೆ ಯೂಸ್ ಮಾಡಬಹುದು ಅಂದ್ರೆ, ಈ ಪ್ರತಿಯೊಬ್ಬರಿಗೂ ಯೂಸ್ ಮಾಡಬೇಕು. ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಒಂದು 21 ಡೇಸ್ ಇಲ್ಲ 30 ಡೇಸ್ ಇಂದ ನಿಮ್ಗೆ ರಿಸಲ್ಟ್ ಕಾಣಕ್ ಶುರು ಆಗುತ್ತೆ. ಫಸ್ಟ್ ಒಂದೇ ದಿವಸ ನೀವು ಯೂಸ್ ಮಾಡ್ಬಿಟ್ಟು ಸರ್ ನನಗೇನು ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಬಿಕಾಸ್ ಇಟ್ಸ್ ಪ್ರಾಸೆಸ್, ಬಾಡಿನಲ್ಲಿ ಇರೋ ನೀರಿನ ಅಂಶ ಆಚೆ ಬರಬೇಕು. ಒನ್ ಟೈಮ್ ಯೂಸ್ ಮಾಡಿದಾಗಲೇ ನಿಮ್ಗೆ ಸ್ವೆಟ್ಟಿಂಗು, ನಿಮ್ ಬಾಡಿ ಫುಲ್ ಹೀಟ್ ಆಗುತ್ತೆ, ಸ್ವೆಟ್ ಆಗುತ್ತೆ, ಇದೆಲ್ಲ ನೀವು ನೋಡ್ಬೋದು. ಇದು ಯೂಸ್ ಮಾಡೋ ಟೈಮಲ್ಲಿ ಧಾರಾಳವಾಗಿ ನೀರು ಕುಡಿಬೇಕು. ನೀರು ಬಿಫೋರ್, ಆಫ್ಟರ್ ಮತ್ತೆ ಯೂಸ್ ಮಾಡ್ತಾ ಇರೋರು ಕೂಡ ನೀವು ಕುಡಿಬಹುದು. ಬಿಕಾಸ್ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಕಂಪ್ಲೀಟ್ ನೀರಿನ ಅಂಶ ತೆಗೆದು ಆಚೆ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಸರ್ಟಿಫಿಕೇಟ್ಸ್, ಬೇಕಾದಷ್ಟು ಸರ್ಟಿಫಿಕೇಟ್ಸ್ ನಮ್ಮ ಕಂಪನಿ ISO 3 ಟೈಪ್ ಆಫ್ ISO, EAC ಸರ್ಟಿಫಿಕೇಟ್, ROHS ಸರ್ಟಿಫಿಕೇಟ್, C ಸರ್ಟಿಫಿಕೇಟ್, ಇತರೆಲ್ಲ ವಿವಿಧ ಸರ್ಟಿಫಿಕೇಟ್ಸ್ ನಮ್ಮ ಕಂಪನಿ ಡಿವೈಸ್ಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಸೂಟಬಲ್ ಫಾರ್ ಆಲ್ ಟೈಪ್ ಆಫ್ ಪೀಪಲ್. ಆಫೀಸ್ ವರ್ಕ್ ಹೋಗೋರು, ಸಬ್ ಹೆಲ್ತಿಯಲ್ಲಿರೋರು. ಸಬ್ ಹೆಲ್ತಿ ಮತ್ತೆ ಹೆಲ್ತಿ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ನಾವು ಹೇಳ್ತಾ ಇರ್ತೀವಿ. ಇವತ್ತು ನಾವೆಲ್ಲ ಸಬ್ ಹೆಲ್ತಿಯಲ್ಲಿದ್ದೀವಿ. ಸೊ ಎಸ್ಪೆಷಲಿ ಸಬ್ ಹೆಲ್ತಿ ಪೀಪಲ್ ಇದನ್ನ ಯೂಸ್ ಮಾಡ್ಲೇಬೇಕು. ಎಕ್ಸರ್ಸೈಸ್ ಮಾಡಕ್ಕೆ ಯಾರಿಗೆ ಟೈಮ್ ಇಲ್ಲ ಅನ್ಕೊಳ್ಳೋರು, ಯಾರಿಗೆ ಅವರು ಸ್ಕಿನ್ ಕೇರ್ ನ ತುಂಬಾ ಅವ್ರ ಬ್ಯೂಟಿನ ಕೇರ್ ತಗೊಳ್ತಾರಲ್ಲ ಅವರು ಇದು ಯೂಸ್ ಮಾಡ್ಬೋದು. ಮತ್ತೆ ಫಿಸಿಕಲ್ ಫ್ಯಾಟಿಗ್, ಲ್ಯಾಕ್ ಆಫ್ ಎನರ್ಜಿ ಇರೋರು, ಹೆಲ್ತ್ ಪ್ರಿಸರ್ವಿಂಗ್ ಫಾರ್ ಮಿಡಲ್ ಏಜ್ಡ್ ಅಂಡ್ ಎಲ್ಡರ್ಲಿ ಪೀಪಲ್. ಮಿಡಲ್ ಏಜ್ ಮತ್ತೆ ಎಲ್ಡರ್ಲಿ ಪೀಪಲ್ಗೆ ತುಂಬಾ ರೆಕಮೆಂಡ್ ಮಾಡ್ತೀವಿ, ಅವ್ರು ಯೂಸ್ ಮಾಡ್ಲೇಬೇಕು ಅನ್ನೋ ರೀತಿಯಲ್ಲಿ. ಬಿಕಾಸ್ ಅವರು ನೆಕ್ಸ್ಟ್ ಪೇಷಂಟ್ ಕ್ಯಾಟಗರಿಗೆ ಹೋಗ್ತಾರೆ. ವೆಂಡಮ್ ಡಿವೈಸ್ ಪ್ರೋ, ಇದ್ರ ಹೆಸರು ನಾವು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಬೇಕು. ಕೀಪ್ ಹೆಲ್ತ್ ವಿತ್ ಟೆಕ್ನಾಲಜಿ, ಬ್ರೇಸ್ ಲಾಂಜಿವಿಟಿ ವಿತ್ ಹೋಗುವೆ ಅಂತ ಕೊಟ್ಟಿದ್ದಾರೆ. ಲಾಂಜಿವಿಟಿ ಅನ್ನೋದು ಮೈ ಫ್ರೆಂಡ್ಸ್ ನಿಮ್ಮ ಬಯೋಲಜಿಕಲ್ ಏಜ್ ನ ರಿವರ್ಸ್ ಮಾಡುವಂತ ಪ್ರೋಸೆಸ್. ಸೊ ಎಕ್ಸಾಂಪಲ್, ಇವತ್ತು 50 years ಇರೋ ಒಬ್ಬ ವ್ಯಕ್ತಿನ ಅವ್ರದ್ದು ಬಯೋಲಜಿಕಲ್ ಏಜ್ BMI ಚೆಕ್ ಮಾಡಿ, ಅವ್ರ ಬಯೋಲಜಿಕಲ್ ಏಜ್ ಚೆಕ್ ಮಾಡಿದ್ರೆ 60, 65, 70 ಈ ತರ ಒಂದು 15 to 20 ವರ್ಷ ಡಿಫ್ರೆನ್ಸ್ ಇರ್ತದೆ. ಸೊ 50 ವರ್ಷ ಅವ್ರಿಗೆ ಆಗಿರ್ತದೆ, ಅವ್ರು 50 ವರ್ಷ ಆಗಿರ್ತದೆ. ಬಟ್ ಅವ್ರ ಇಂಟರ್ನಲ್ ಆರ್ಗಾನ್ಸ್ ಎಲ್ಲ 70 ವರ್ಷದ್ದು ಇಲ್ಲ 60 ವರ್ಷದ್ದು ಆಗಿರ್ತದೆ. ಸೊ ಅವರು ಒಂದು 70 years ಅಲ್ಲಿ 80 years ಅಲ್ಲಿ ಅವರು ಈ ಸತ್ತೋಗ್ತೀವಿ ಅಂದ್ರೆ ಅವರ ಇಂಟರ್ನಲ್ ಆರ್ಗನ್ ಆಲ್ರೆಡಿ 100 years ಕ್ರಾಸ್ ಆಗಿರ್ತದೆ. ಸೊ ಆ 100 years ವರೆಗೂ ಬದುಕುವಂತ ಕೆಪಾಸಿಟಿ ನಮ್ಗೆ ದೇವ್ರು ಕೊಟ್ಟಿದ್ದಾರೆ. ಬಟ್ ನಾವು ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಬಯೋಲಜಿಕಲ್ ಏಜ್ ನ ರಿವರ್ಸ್ ಮಾಡೋದಕ್ಕೆ ಈ ಒಂದು ಡಿವೈಸ್ ಮುಖಾಂತರ ನೀವು
ಹೆಲ್ಪ್ ತಗೋಬಹುದು. ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನೀವು ಬಯಾಲಜಿಕಲ್ ಕೂಡ ರಿವರ್ಸ್ ಮಾಡಬಹುದು. ಇದರದ ಪ್ರೈಸ್ ಬಂದು $2,000 ಇದೆ DP, ಅಂದ್ರೆ $1,70,000 ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಇದೆ. PV 1,300 PV ಇದೆ. MRP 2,04,000 ಇಂಡಿಯನ್ ಮನಿ ಇದೆ. ಬಟ್ ಗುಡ್ ನ್ಯೂಸ್ ಏನಂದ್ರೆ ಈಗ ಇನ್ನೊಂದು 2 weeks ಟೈಮ್ ಅಲ್ಲಿ, ಅಂದ್ರೆ December 2 ವರೆಗೂ ಕಂಪನಿ ಒಂದು ಬಿಗ್ ಆಫರ್ ಕೊಟ್ಟಿದ್ದಾರೆ. $1,02,000 ನಿಮಗೆ ಈ ಡಿವೈಸ್ ಸಿಗುತ್ತೆ. $1,02,000. $1,02,000 ಇಸ್ ನಾಟ್ ಲೆಸ್ ದಾನ್ ಎ ಮೊಬೈಲ್ ಫೋನ್ ರೇಟ್ ಅಂತ ಹೇಳ್ಬೋದು. ಸೊ ಇವತ್ತು ಮೊಬೈಲ್ ಫೋನ್ಗಳೇ 2 ಲಕ್ಷ, 1.5 ಲಕ್ಷ, 2 ಲಕ್ಷಕ್ಕೆ ಬಂದ್ಬಿಟ್ಟಿದೆ. ಸೊ ಅದರಿಂದ ನಮ್ಗೆ ಏನ್ ಯೂಸ್ ಇದೆ, ಬಟ್ ಇದರಿಂದ ಏನ್ ಯೂಸ್ ಇದೆ ನೀವು ಇಮ್ಯಾಜಿನ್ ಮಾಡಿ. ಮ್ಯಾಕ್ಸಿಮಮ್ ನಾವು ನಮ್ಮ ಫ್ರೆಂಡ್ಸ್ ಗೆ, ರಿಲೇಟಿವ್ಸ್ ಗೆ ಯಾರು ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದಾರೆ ಅಂತವ್ರಿಗೆ ನೀವು ಇದ್ರ ಬಗ್ಗೆ ಹೇಳ್ಬೇಕು. ಯಾವತ್ತು ನೀವು ತಿಳ್ಕೊಬೇಡಿ ಇದ್ರ ಬಗ್ಗೆ ನಾವು ಹೇಳಿದ್ರೆ ಅವ್ರು ಏನ್ ಅನ್ಕೊಳ್ತಾರೆ, ನಮ್ಗೇನಾದ್ರು ಬಿಸ್ನೆಸ್ ಬೇಕು ಅಂತ ಅವ್ರು ಏನಾದ್ರು ನೆಗೆಟಿವ್ ತಿಳ್ಕೊಳ್ತಾರ, ನಮ್ಮನ್ನ ಅವ್ರು ಹೀಯಾಳಿಸ್ತಾರ, ನಮ್ಮನ್ನ ಅವರು ಮತ್ತೆ ನಮ್ ಫೋನ್ ಎತ್ತಲ್ಲ, ಈ ತರ ಎಲ್ಲ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ಅದು ಅವ್ರಿಗೆ ಸೇರಿದ್ದು. ಅವ್ರಿಗೆ ನೀವು ಹೇಳ್ತಾ ಇರೋದು ಒಂದು ಒಳ್ಳೆ ವಿಚಾರ. ನಾಳೆ ಅವ್ರಿಗೆ ಏನಾದ್ರು ಹೆಲ್ತ್ ಅಪ್ಸೆಟ್ ಆದ್ರೆ ನಿಮ್ಮ ಹತ್ರ ಇದ್ದು ನೀವು ಅದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ಅದು ನಿಮ್ಗೆ ಇನ್ನೂ ಜಾಸ್ತಿ ಬೇಜಾರಾಗ್ತದೆ. ಬಟ್ ಹೇಳ್ಬಿಟ್ಟು ತಗೊಳ್ಳೋದು ಅವ್ರಿಗೆ ಸೇರಿದ್ದು. ಅದು ನಮ್ಮ ಕೈಲಿಲ್ಲ, ಅದು ಅವ್ರ ಕೈಲಿರೋದು. ಬಟ್ ಹೇಳ್ಬೇಕಾಗಿರೋ ಜವಾಬ್ದಾರಿ ನಮ್ದು. ಹೇಳಿಲ್ಲ ಅಂದ್ರೆ ದೊಡ್ಡ ತಪ್ಪಾಗುತ್ತೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ನಮ್ಮ ಕಂಪನಿಯಲ್ಲಿ ಒಂದು ಬ್ಯೂಟಿಫುಲ್ ಆಫರ್ ಕೊಟ್ಟಿದ್ದಾರೆ. ದಟ್ ಇಸ್ ಕ್ರೂಸ್ ಟ್ರಿಪ್.